ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ವಂದನೆಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಮಲ ಜ್ಯೇಷ್ಠ ಬಹುಳ ಸೃಷ್ಟಿ ದಿನ. ಇವತ್ತು ಶನಿವಾರ, ದಿನಾಂಕ 6/6/2026. ಇನ್ನು ಪಂಚಾಂಗಕ್ಕೆ ಬಂದಾಗ ಆತ್ಮೀಯರೇ, ಪಂಚಾಂಗಕ್ಕೆ ಬಂದಾಗ ವಾರ ಶನಿವಾರ, ತಿಥಿ ಸೃಷ್ಟಿ 9:48 ರಾತ್ರಿವರೆಗೂ ಇರ್ತದೆ. ಇನ್ನು ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ, ರಾತ್ರಿ 3:44 ಇರ್ತದೆ. ಯೋಗ ಬಂದು ಐಂದ್ರ ಯೋಗ, ಕರ್ಣ ಬಂದು ಗರಜೆ. ಇನ್ನು ರಾಹುಕಾಲ ಬಂದು ಶನಿವಾರ 9 ರಿಂದ 10:30, ಗುಳಿಕ ಬಂದು 6 ರಿಂದ 7:30, ಅರ್ಧ ಪ್ರಹರ 12 ರಿಂದ 1:30, ಯಮಗಂಟಕ ಬಂದು 1:30 ರಿಂದ 3, ಅಮೃತ ಗಡಿಗಳು 7:30 ರಿಂದ 9 ಇರ್ತಕ್ಕಂಥ ವಿಶೇಷ ವಿಷಯ ಇದು. ಇನ್ನು ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ, ಯಾರು ಶಿಕ್ಷಕ ವೃತ್ತಿಲಿರ್ತಾರೆ ಅವರಿಗೆ ಅಧಿಕವಾದ ಕೆಲಸದ ಹೊರೆ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಸಿಗ್ತಕ್ಕಂಥದ್ದು, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತದೆ, ಹಿಂಗೆ ಮಾಡಪ್ಪ ಅಂತ. ಈ ಮಳೆ ಆಧಾರಿತ ಕೃಷಿಕರಿಗಂತೂ ಬಹಳ ಕೆಲಸ ಇರ್ತದೆ. ಇವಾಗ ಯಾರೋ ಈ ಪುಸ್ತಕಗಳು, ಪೆನ್ನುಗಳು, ಸ್ಟೇಷನರಿಗಳು, ಬ್ಯಾಗುಗಳು ಇಂಥ ಮಾರ್ತಾರಲ್ಲ, ಅಂಥ ಅಂಗಡಿಗೆ ಹೇರಳವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಧ್ಯಾನ ಮಾಡಿ. ಅಲ್ಲಿಂದ ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆ 6, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ರೈತರಿಗೆ ಹೆಚ್ಚಿನ ಕೆಲಸದ ಹೊರೆ, ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಅಂದರೆ ಏನಾದರೂ ಇದೆ, ಸರ್ಕಾರಿ ನೌಕರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಹೊಸ ಹುರುಪು, ಹೈನುಗಾರಿಕೆಯಲ್ಲಿ ಲಾಭ, ಬಿತ್ತನೆ ಬೀಜ ಮಾಡ್ತಕ್ಕಂಥವರು, ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟಕ್ಕೂ ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕುಶಲಕರ್ಮಿಗಳಿಗೆ ಹೆಚ್ಚಿನ ಕೆಲಸ, ವೃತ್ತಿಪರರಿಗೆ ಬಹಳ ಒಳ್ಳೆಯ ದಿನ. ನೀರಾವರಿ ಮೂಲದಲ್ಲಿ ಹೂವು, ಹಣ್ಣು, ತರಕಾರಿ ಬೆಳೀತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ವ್ಯತ್ಯಯ, ಮಾರ್ಗದರ್ಶನ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟಕ್ಕೂ ಕೇಸರಿ ಅದೃಷ್ಟ ಬಣ್ಣ. ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಆರ್ಥಿಕವಾಗಿ ಚೇತರಿಕೆ, ಗುಡಿ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶುಭಕರವಾಗಿರ್ತಕ್ಕಂಥ ದಿನ. ರೈತ ಕಾರ್ಮಿಕರಿಗೆ ಲಾಭ, ಮಳೆ ಆಧಾರಿತ ಬೇಸಾಯದಲ್ಲಿ ಪ್ರಗತಿ. ಈ ಟೈಲರ್ಸು, ವಸ್ತ್ರ ವಿನ್ಯಾಸಕರು ಇವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರುನಾಮಸ್ಮರಣೆ ಮಾಡಿ. 8 ಅದೃಷ್ಟ ಕೇಶರ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಶುಭ, ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ಸ್ವಉದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಲಾಭ, ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅದರಿಂದ ಮುಂದಕ್ಕೆ ಕನ್ಯಾ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಆದಾಯ ಮೂಲಗಳಲ್ಲಿ ಹೆಚ್ಚಳ, ಕುಟುಂಬದಲ್ಲಿ ನೆಮ್ಮದಿ. ಈ ಕಲ್ಲಂಗಡಿ, ಸೌತೆ, ಕುಂಬಳಕಾಯಿ ಬೆಳೆದಿರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ವ್ಯತ್ಯಯ ಆಗ್ತದೆ ಇವಾಗ. ಯಾಕಂದರೆ ಬರ್ತಕ್ಕಂಥ ಬೆಳೆಗಳಿಗೆ ಇವಾಗ ಮಾರ್ಕೆಟ್ ಕಡಿಮೆ ಆಗ್ತಕ್ಕಂಥದ್ರಿಂದ ಸ್ವಲ್ಪ ಹುಷಾರಾಗಿ ರೈತರನ್ನ ಡೀಲ್ ಮಾಡಬೇಕು. ಇನ್ನು ರಸಗೊಬ್ಬರ ಮಾಡ್ತಕ್ಕಂಥವ್ರು, ಸಾವಯವ ಗೊಬ್ಬರ ಮಾಡ್ತಕ್ಕಂಥವ್ರು, ಕ್ರಿಮಿಕೀಟನಾಶಕ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ನೀವು ನವಗ್ರಹಗಳನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಆತ್ಮರೇ, ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಪ್ರಯಾಣದಿಂದ ಲಾಭ, ಕೃಷಿ ಕಾರ್ಮಿಕರಿಗೆ ಹೆಚ್ಚಿನ ಕೆಲಸದ ಹೊರೆ, ನೇಕಾರರಿಗೆ ಶುಭ ಸಮಯ, ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಸೂರ್ಯ ನಮಸ್ಕಾರ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಪ್ರಯಾಣದಿಂದ ಲಾಭ, ಕೃಷಿ ಕಾರ್ಮಿಕರಿಗೆ ಶುಭ, ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಆಂಜನೇಯ ಸ್ವಾಮಿ ದಂಡಕವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ನೀಲಿ ಅದೃಷ್ಟ ಬಣ್ಣ, ಆಗ್ನೇಯ ಅದೃಷ್ಟ ದಿಕ್ಕು. ಅಲ್ಲಿಂದ ಮುಂದಕ್ಕೆ ನಾವು ಧನುಸ್ಸು ರಾಶಿಗೆ ಬಂದಾಗ ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ವೃಥಾ ತಿರುಗಾಟದಿಂದ ಲಾಭ, ಕುರಿ, ಕೋಳಿ, ಹಂದಿ, ಮೇಕೆ ಯಾರು ಮೇಯಿಸ್ತಾ ಇರ್ತಾರೆ ರೈತರು ಅವ್ರಿಗೆ ಮಾರ್ಕೆಟಲ್ಲಿ ಒಳ್ಳೆ ಪ್ರಗತಿ ಇರ್ತಕ್ಕಂಥದ್ದು ವ್ಯಾಪಾರದಲ್ಲಿ. ಈ ಕೃಷಿ ಸಲಕರಣೆಗಳು, ಈ ಜಾನುವಾರುಗಳು, ಎತ್ತುಗಳು, ಎಮ್ಮೆಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಹನುಮದ ಚಾಲೀಸವನ್ನು ಪಠಿಸಿ ಅಥವಾ ಕೇಳಿರಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಮಕರ ರಾಶಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ,
ಪ್ರಯಾಣದಿಂದ ಲಾಭ. ರಾಗಿ, ಭತ್ತ, ಕಬ್ಬು, ನೆಲಗಡಲೆ ಯಾರು ಈ ಮಳೆಯ ಆಧಾರಿತ ಬೇಸಾಯ ಮಾಡ್ತಾರೆ ನೋಡಿ, ಅವ್ರಿಗೆ ಒಳ್ಳೆ ಕೃಷಿ ಸಮಯ ನಡೀತಕ್ಕಂಥದ್ದು. ಇವತ್ತು ಚಿನ್ನ ಬೆಳ್ಳಿ ಆಭರಣ ಮಾರ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀ ರಾಮನಾಮ ತಾರಕ ಮಂತ್ರವನ್ನು ಜಪಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆರ್ಥಿಕವಾಗಿ ಪ್ರಗತಿಯಾಗಿರ್ತಕ್ಕಂಥದ್ದು ಮತ್ತು ಲಾಭದಲ್ಲಿ ಸುಧಾರಣೆ ಆಗಿರ್ತಕ್ಕಂಥದ್ದು. ಈ ಪ್ರೊಫೆಷನಲ್ಸ್ಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ಈ ಸಾಂಬಾರು ದಿನಸು, ಶುಂಠಿ, ತಂಬಾಕು ಯಾರು ಬೆಳೀತಾರೆ ಅವರಿಗೆಲ್ಲ ಮಾರ್ಕೆಟಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದೇನೆ. ಇವತ್ತು ಜವಳಿ, ಈ ರೆಡಿಮೇಡ್ ಗಾರ್ಮೆಂಟ್ಸು, ಯೂನಿಫಾರ್ಮ್ಗಳು ಹೊಲಿಸೋ ಟೈಮ್ ಇವಾಗ ಅಂಗಡಿಗಳಲ್ಲೆಲ್ಲ ಇವಾಗ ಬೇಕಾದಷ್ಟು ಜನ ಇರ್ತಾರೆ, ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗೋಪೂಜೆ ಮಾಡಿ. 2 ಅದೃಷ್ಟ ಸಂಖ್ಯೆಯ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯವಸಾಯ, ವ್ಯವಹಾರ ಎಲ್ಲದರಲ್ಲಿ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ಇವತ್ತು ಹಣಕಾಸು ಸ್ವಲ್ಪ ಕೊರತೆ ಆದರೂ ಸಹ ಕೆಲಸಗಳಲ್ಲಿ ನಿಲ್ಲೋದಿಲ್ಲ. ಅಡಿಕೆ, ತೆಂಗು, ವೀಳ್ಯದೆಲೆ ಯಾರು ಬೆಳೀತಾರೆ ಅವರಿಗೆ ಸಾಮಾನ್ಯವಿಲ್ಲದ ಲಾಭ ಇರ್ತಕ್ಕಂಥದ್ದು. ಈ ಟೈಲರ್ಗಳು, ವಸ್ತ್ರ ವಿನ್ಯಾಸರಿಗೆ ಭಾರಿ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಇವತ್ತು ನವಗ್ರಹ ಸ್ತೋತ್ರವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಆತ್ಮರೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೆ ತಮಗೆಲ್ಲರಿಗೂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದಯದಿಂದ ಈ ದಿನ ನೀವು ಹಿಡಿದಿರ್ತಕ್ಕಂಥ ಕೆಲಸಗಳೆಲ್ಲ ಸುಗಮವಾಗಿ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮರೆ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋಡ್ತಕ್ಕಂಥವರು ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೆ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀನಿವಾಸಾಯ ನಮಃ.